ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 9ನೇ ಅಧ್ಯಾಯದಲ್ಲಿ ಸೂರ್ಯನ ಮಗನಾದಂಥ ವೈವಸ್ವತಮನು ಯಮ ಯಮಿ ಇವರ ಉತ್ಪತ್ತಿ ಬಗ್ಗೆ ನಾವು ಗಮನಿಸಬೇಕು. ಕಶ್ಯಪನಿಂದ ದಕ್ಷಿಣ ಪುತ್ರಿಯಾದಂತಹ ಅದಿತಿಯಲ್ಲಿ ಸೂರ್ಯ ಜನಿಸಿದ. ತ್ವಷ್ಟುವಿನ ಮಗಳಾದಂತಹ ಸಂಜ್ಞಾ ಎಂಬಾಕೆ ಆ ಸೂರ್ಯನ ಪತ್ನಿಯಾಗಿದ್ರು. ಆ ಸೂರ್ಯನ ಪತ್ನಿಯಾದಂತಹ ಸಂಜ್ಞಾ ಸುರೇಣು ಎಂಬ ಹೆಸರಿನಿಂದಲೂ ಕೂಡ ಎಲ್ಲ ಜಗತ್ತಿನಲ್ಲಿ ಖ್ಯಾತರಾಗಿದ್ರು. ಆಕೆಗೆ ಈ ಸೂರ್ಯನ ಅಪ್ರತಿಮವಾದಂತಹ ತೇಜಸ್ಸನ್ನ ಸಹಿಸಲಿಕ್ಕಾಗಲಾರದೆ ಅವಳು ಅಪ್ರಸನ್ನಳಾದಳು. ಅವಳ ಶರೀರವೆಲ್ಲವೂ ಕೂಡ ಬೆಂದು ಹೋಯಿತು. ಜಗನ್ಮೋಹಕವಾದಂತಹ ಸೂರ್ಯನ ರೂಪ ಅವಳಿಗೆ ಮನೋಹರವಾಗಿ ಕಾಣಲಿಲ್ಲ. ನಖಲ್ವಯಂ ಗತೋಂತಸ್ಥಃ ಇತಿ ಸ್ನೇಹಾದ ಭಾಷತ ಅಜ್ಞಾನಾತ್ ಕಶ್ಯಪಸ್ತಸ್ಮಾನ್ ಮಾರ್ತಂಡ ಇತಿ ಚೋಚ್ಯತೆ. ಈ ಸೂರ್ಯ ಕಶ್ಯಪದ ತೇಜಸ್ ಪ್ರಭಾವದಿಂದ ಹುಟ್ಟಿದವನಾದ್ದರಿಂದ ಸರ್ವಕಾಲದಲ್ಲಿಯೂ ಅಧಿಕವಾದ ತೇಜಸ್ಸು ಅವನಲ್ಲಿ ಇದ್ದೇ ಇರ್ತದೆ. ಹಾಗಾಗಿ ಅವನ ತೇಜಸ್ಸನ್ನ ಆತನ ಪತ್ನಿಯಾದಂತಹ ಸಂಜ್ಞೆಗೂ ಕೂಡ ಸಹಿಸಲಿಕ್ಕಾಗಲಿಲ್ಲ. ಕಶ್ಯಪನ ತೇಜಸ್ಸಿನಿಂದ ಸೂರ್ಯ ಹುಟ್ಟಿದಂತ ಘಟನೆಯನ್ನು ನಾವು ವಿಷ್ಣು ಪುರಾಣ ಮೊದಲಾದಂತಹ ಅನೇಕ ಪುರಾಣಗಳಲ್ಲಿ ಗಮನಿಸ್ತೀವಿ. ಅದಿತಿಯು ಗರ್ಭಸ್ಥನಾಗಿದ್ದಾಗ ಆಕೆ ತನ್ನ ಆಶ್ರಮಕ್ಕೆ ಬಂದಂತ ಋಷಿಯೊಬ್ಬರನ್ನ, ಆ ಋಷಿಯ ಹೆಸರು ದುರ್ವಾಸ ಎಂಬುದಾಗಿ ನನಗೆ ಅಸ್ಪಷ್ಟವಾದ ನೆನಪು. ದುರ್ವಾಸರನ್ನು ಸತ್ಕರಿಸಲಿಲ್ಲ. ಆಗ ನಿನ್ನ ಗರ್ಭದಲ್ಲಿರುವ ಶಿಶುವಿನ ಕಾರಣದಿಂದಾಗಿ ನೀನು ನನ್ನನ್ನು ತಿರಸ್ಕಾರ ಮಾಡಿದ್ರಿಂದ ಗರ್ಭದಲ್ಲಿರುವಂತಹ ಶಿಶು ಅದು ಮೃತವಾಗಿ ಹೋಗಲಿ ಎಂಬುದಾಗಿ ಆ ಋಷಿಗೆ ಶಾಪ ಕೊಟ್ಟರು. ಆದರೆ ತನ್ನ ಮಗನಾದಂಥ ಸೂರ್ಯ ಮೃತನಾಗಿದ್ದಂಥ ಸಂಗತಿ ಕಶ್ಯಪರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಈ ಅಂಡ ಅಂದ್ರೆ ಗರ್ಭದಲ್ಲಿರುವಂತಹ ಮಗ ಮೃತನಾಗಿಲ್ಲ ಎಂಬುದಾಗಿ ಅವರು ಪ್ರೀತಿಯಿಂದಲೇ ತಮ್ಮ ಪತ್ನಿಗೆ ಹೇಳಿದ್ರು. ಪತ್ನಿ ನನ್ನ ಮಗುವಿಗೆ ಈ ತರ ಶಾಪ ಬಂದಿದೆ ಅನ್ನೋ ಸಂಗತಿಯನ್ನ ಕಶ್ಯಪರ ಹೊರಗಿನಿಂದ ಆಗಮಿಸಿದಾಗ ಅವರಿಗೆ ತಿಳಿಸಿದ್ರು. ಆದ್ರೆ ಕಶ್ಯಪರು ಸ್ನೇಹದಿಂದಲೇ ಈ ಮಾತನ್ನು ಹೇಳಿದ್ರು. ಹಾಗಾಗಿ ಮೃತವಾದಂತಹ ಅಂಡದಿಂದ ಋಷಿಗಳ ಶಾಪದಿಂದ ಸತ್ತು ಹೋಗಿದ್ದಂತಹ ಅಂಡ ಅಂದ್ರೆ ಗರ್ಭಕೋಶದಿಂದ ಆ ಮಗು ಜನಿಸಿದ್ದರಿಂದ ಅದಕ್ಕೆ ಮಾರ್ತಾಂಡ ಎಂಬುದಾಗಿ ಹೆಸರನ್ನು ನಾವು ಗಮನಿಸ್ತೀವಿ. ಮಾರ್ತಾಂಡ ಎಂಬುದಾಗಿ ವ್ಯವಹಾರದಲ್ಲಿ ಏನು ಬಳಕೆಯಿದೆ ಅದು ವ್ಯಾಕರಣದ ಪ್ರಕಾರ ತಪ್ಪಾದಂತ ಪ್ರಯೋಗ ಆಗಿದೆ. ಮಾರ್ತಾಂಡ ಎಂಬುದಾಗಿ ಅದನ್ನ ಶಬ್ದವನ್ನು ನಾವು ಪ್ರಯೋಗ ಮಾಡ್ಕೋಬೇಕು. ಈ ಪ್ರಖರವಾದಂತಹ ತನ್ನ ತೇಜಸ್ಸಿನಿಂದ ಸೂರ್ಯನ ಮಗನಾದಂತಹ ಕಶ್ಯಪರ ಮಗನಾದಂತಹ ಈ ಸೂರ್ಯ ಜಗತ್ತೆಲ್ಲವನ್ನೂ ಕೂಡ ಸಂತಾಪಗೊಳಿಸ್ತಾ ಇದ್ದ. ಆ ಸಂಜ್ಞಾದೇವಿಯಿಂದ ಅವನು 3 ಜನ ಮಕ್ಕಳನ್ನು ಪಡೆದ. ಮೊದಲನೆಯವನಾದವನು ವೈವಸ್ವತಮನು, ಎರಡನೆಯವನಾದವನು ಶ್ರಾದ್ದದೇವ ಮತ್ತು ಪ್ರಜಾಪತಿಯೂ ಆದಂತಹ ಯಮ, ಮೂರನೆಯವಳೇ ಯಮುನಾ ಎಂಬತಕ್ಕಂಥ ತಂಗಿ. ಯಮ ಮತ್ತು ಯಮುನಾ ಇವರಿಬ್ಬರು ಕೂಡ ಹೊಳಿ ಮಕ್ಕಳಾಗಿದ್ರು. ವೈವಸ್ವತಮನುವೆ ಸೂರ್ಯವಂಶ ಮೊದಲಾದಂಥ ಈ ವಂಶಗಳಿಗೆ ಮುಂದೆ ಪ್ರವರ್ತಕನಾದ. ಯಮುನಾ ಅಲ್ಲದೆ ಸೂರ್ಯನಿಗೆ ಕಾಲಿಂದಿ ಎಂಬುದಾಗಿ ಮತ್ತೊಬ್ಬಳು ಮಗಳಿದ್ದಳು ಎಂಬ ವಿವರಣೆಯನ್ನು ನಾವು ಕೇಳ್ತೀವಿ. ಆ ಕಾಲಿಂದಿಯನ್ನೇ ಕೃಷ್ಣ ಮತ್ತು ಅರ್ಜುನರಿಬ್ಬರು ಯಮುನಾ ನದಿ ತೀರದಲ್ಲಿ ವಿಹಾರಕ್ಕೆ ಹೋಗಿದ್ದಾಗ ನೋಡಿದ್ರು. ಆ ಕಾಲಿಂದಿಯನ್ನ ಯಮುನಾ ನದಿಗಿಂತಲೂ ಭಿನ್ನವಾದಂತಹ ಯಮುನಾ ನದಿಯ ತಂಗಿಯಾದಂತಹ ಕಾಲಿಂದಿ ಎಂಬುವಳನ್ನೇ ಕೃಷ್ಣ ಮದುವೆ ಆದ. ಹೀಗೆ ಯಮುನಾ ಅಲ್ಲದೆ ಮತ್ತೊಬ್ಬಳು ತಂಗಿಯು ಕೂಡ
ಮತ್ತೊಬ್ಬರ ಮಗಳು ಕೂಡ ಸೂರ್ಯನಿಗಿತ್ತಂತ ಸಂಗತಿಯನ್ನು ನಾವು ತಾತ್ಪರ್ಯದಿಂದ ಹಿನ್ನೆಲೆಯಲ್ಲಿ ಗಮನಿಸ್ತೇವೆ. ಈ ಕಡೆ ಸಂಧ್ಯಾದೇವಿಗೆ ಸೂರ್ಯನ ವಿಶೇಷವಾದಂತಹ ತಾಪವನ್ನು ಸಹಿಸಿಕೊಳ್ಳಿಕ್ಕಾಗದೆ ತನಗೆ ಸಮಾನವಾದಂತಹ ಕಾಂತಿ ರೂಪ ಮುಂತಾದವುಗಳಿಂದ ಸಮೇತವಾದಂತಹ ಕನ್ಯೆಗಳನ್ನ ತನ್ನ ನೆರಳಿನಿಂದ ನಿರ್ಮಾಣ ಮಾಡಿದ್ಲು. ಆ ನಿರ್ಮಿಸಲ್ಪಟ್ಟಂತಹ ಛಾಯಾದೇವಿ ಆ ಆಕೃತಿ ಸಂಧ್ಯಾದೇವಿ ಎದುರಿಗೆ ಬಂದು ನಿಂತು ಅವಳಿಗೆ ಹೇಳಿತು, ಉವಾಸ ಕಿನ್ಮಯ ಕಾರ್ಯಂ ಕಥೆಯಸ್ವ ಶುಚಿಸ್ಮಿತೆ ಸ್ಥಿತಾಸ್ಥಿತವಂದೇಶಿ ಶಾಧಿಮಾಂ ವರವರಣಿ. ನಿನಗಾಗಿ ನಾನು ಯಾವ ಕಾರ್ಯವನ್ನು ಮಾಡಿಕೊಡಬೇಕು, ನಿನ್ನ ಆಜ್ಞಾಧಾರಕರಾಗಿ ನಿಂತಿದ್ದೇನೆ, ಆಜ್ಞೆಯನ್ನು ನೀಡು ಎಂಬುದಾಗಿ ಕೇಳಿಕೊಂಡ್ರು. ಆಗ ಸಂಧ್ಯಾ ಹೇಳಿದ್ಲು, ನಿನಗೆ ಮಂಗಳವಾಗಿ ನಾನು ನನ್ನ ತವರು ಮನೆಗೆ ಹೋಗಿ ಬರ್ತೇನೆ. ನೀನು ಶಾಂತಿ ಚಿತ್ತಳಾಗಿ ಯಾವುದೇ ಸಂಕೋಚವಿಲ್ಲದೆ ನನ್ನ ಮನೆಯಲ್ಲಿರು. ಇವರು ನನ್ನ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳು, ಇವರನ್ನು ನೀವು ಸಮಾಧರಿಸು ಮತ್ತು ನಾನು ನಿನ್ನನ್ನು ಇಲ್ಲಿ ಬಿಟ್ಟು ನನ್ನ ತವರು ಮನೆಗೆ ಹೋದಂತ ಸಂಗತಿಯನ್ನ, ಈ ರಹಸ್ಯದ ಸಂಗತಿಯನ್ನ ನೀನು ಯಾರಿಗೂ ಕೂಡ ತಿಳಿಸಬೇಡ, ಸ್ವಯಂ ಸೂರ್ಯ ದೇವರಿಗೂ ಕೂಡ ಇದನ್ನು ತಿಳಿಸಬೇಡ ಎಂಬುದಾಗಿ ಸಂಧ್ಯಾದೇವಿ ಆ ಛಾಯಾದೇವಿ ಹೇಳಿದ್ಲು. ಆಗ ಆಕೆ ಆ ಕಸಗ್ರಹಣಾದೇವಿ ಆಶಾಪಾನ್ನೈವ ಕರಿಹಿಸಿತ ಆಖ್ಯಾಸ್ಯಾಮಿ ರಥಂ ತುಭ್ಯಂ ಗಚ್ಚದೇವಿ ಯಥಾ ಸುಖಂ. ಸೂರ್ಯ ಪತಿಯಾದಂಥ ಸೂರ್ಯ ನನ್ನ ತಲೆ ಕೂದಲಿನ ಹಿಡಿದು ಎಳೆಯುವವರೆಗೂ, ನನ್ನನ್ನು ಶಾಪ ಕೊಡುವವರೆಗೂ ನಾನು ಈ ರಹಸ್ಯವನ್ನ ತಿಳಿಸೋದಿಲ್ಲ. ನೀನು ಸುಖವಾಗಿ ನಿನ್ನ ಅಪೇಕ್ಷಿತವಾದಂಥ ಜಾಗಕ್ಕೆ ಹೋಗಿ ಬಾ ಎಂಬುದಾಗಿ ಛಾಯಾ ಹೇಳಿದ್ಲು. ಹೀಗೆ ಸಂಧ್ಯಾ ಸವರ್ಣ ಅಥವಾ ಛಾಯಾಳನ್ನ ತನ್ನ ಸ್ಥಾನದಲ್ಲಿರುವಂತೆ ಮಾಡಿ ತಾನು ಅದರಿಂದ ಹೊರಟು ಹೋದ್ಲು. ಸಂಧ್ಯಾದೇವಿ ಹಿಂಜರಿಕೆಯಿಂದ ಕೂಡಿಕೊಂಡೇ ತನ್ನ ತಂದೆಯಾದಂತಹ ತ್ವಷ್ಟುವಿನ ಮನೆಗೆ ಹೋದಳು. ಆದರೆ ಅವಳ ತಂದೆಯಾದಂತಹ ತ್ವಷ್ಟು ಗಂಡನನ್ನು ಬಿಟ್ಟು ಮನೆಗೆ ಬಂದಂತಹ ಮಗಳನ್ನ ಆದರಿಂದ ಬರಮಾಡಿಕೊಳ್ಳಲಿಲ್ಲ. ಗಂಡನ ಮನೆಗೆ ಹೋಗುವುದಾಗಿ ಆತ ಗದರಿಸಿಬಿಟ್ಟ. ಸಂಧ್ಯಾದೇವಿ ತನ್ನ ಸಂತಾಪವನ್ನು ಹೇಳಿಕೊಂಡ್ರು ಕೂಡ ಆತ ಮತ್ತೆ ಗಂಡನ ಮನೆಗೆ ಹೋಗುವುದು ಎಂಬುದಾಗಿ ಆಕೆಯನ್ನು ಒತ್ತಾಯಿಸಿದ. ಹೀಗೆ ಸಂಧ್ಯಾದೇವಿ ಗಂಡನ ಮನೆಯನ್ನ ಬಿಟ್ಟು ಬಂದವಳು ತಂದೆಯ ಮನೆಯಿಂದ ಕೂಡ ಹೊರಗೆ ಬೀಳುವುದು ಆಕೆಗೆ ಅನಿವಾರ್ಯ ಆಯಿತು. ತನ್ನ ರೂಪವನ್ನು ಆಕೆ ಬದಲಾಯಿಸಿಕೊಂಡು ಹೆಣ್ಣು ಕುದುರೆಯ ರೂಪವೊಂದನ್ನು ತಾಳಿ ಉತ್ತರ ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹುಲ್ಲನ್ನು ಮೇಯಲಿಕ್ಕೆ ಪ್ರಾರಂಭ ಮಾಡಿದ್ಲು. ಈ ಕಡೆ ಸೂರ್ಯ ಆ ಛಾಯಾದೇವಿ ಅಥವಾ ಸವರ್ಣಾದೇವಿ ಜೊತೆಗೆ ತನ್ನ ಸಂಸಾರವನ್ನು ಮುಂದುವರಿಸಿದ. ಯಾವುದೇ ವ್ಯತ್ಯಾಸವೂ ಕೂಡ ಆತನಿಗೆ ಅವಳಲ್ಲಿ ಕಂಡು ಬರಲಿಲ್ಲ. ತನಗೆ ಸಮಾನವಾದಂತಹ ಇಬ್ಬರು ಮಕ್ಕಳನ್ನ ಅವಳಿಂದಲೂ ಕೂಡ ಆತ ಪಡೆದ. ಛಾಯಾದೇವಿಯಲ್ಲಿ ಹುಟ್ಟಿದಂತಹ ಮಗ ತನಗೆ ಮೊದಲು ಹುಟ್ಟಿದಂತಹ ವೈವಸ್ವತ ಮನುವಿನಂತೆ ಇದ್ದಿದ್ದರಿಂದ, ಅವನಿಗೆ ಸಮಾನವಾದಂತಹ ವರ್ಣ ಕಾಂತಿ ಮೊದಲಾದವುಗಳು ಇದ್ದಿದ್ದರಿಂದ ಆತನನ್ನ ಸಾವರ್ಣ ಮನು ಎಂಬುದಾಗಿ ಕರೆದ. ಮನುದೇವಾಭವನ್ನಾಮ್ನ ಸಾವರ್ಣ ಇತಿ ಚೋಚ್ಯತೆ ದ್ವಿತೀಯೋ ಯಸ್ಸುತಸ್ತಸ್ಯಾಹ ಸವಿಜ್ಞೇಯ ಶನೈಶ್ಚರಃ. ಹೀಗೆ ಛಾಯಾದೇವಿಗೆ ಮೊದಲನೇ ಮಗನೇ ಈ ಸಾವರ್ಣಮನು, ಎರಡನೇ ಮಗನೇ ಶನೈಶ್ಚರ. ನವಗ್ರಹಗಳಲ್ಲಿ ಒಬ್ಬನಾದಂತಹ ಪ್ರಖ್ಯಾತ ಗೃಹ ದೇವತೆ ಆದಂತಹ ಶನೈಶ್ಚರ, ಇವರಿಗೆ ಶನಿ ಎಂಬುದಾಗಿ ಕೂಡ ಕರೀತಾರೆ. ಆತ ಸೂರ್ಯನಿಂದ ಛಾಯಾದೇವಿಗೆ ಹುಟ್ಟಿದಂತಹ ಎರಡನೇ ಮಗ. ಇದಲ್ಲದೆ ಭಾಗವತಾದಿಗಳಲ್ಲಿ ನಾವು ಗಮನಿಸುವ ಮಾಹಿತಿಯಂತೆ ಭಾಗವತದ 6ನೇ ಸ್ಕಂದದ 6ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ನಾವು ನೋಡುವ ಮಾಹಿತಿಯಂತೆ ತಪತಿ ಎಂಬುದಾಗಿ ಒಬ್ಬ ಮಗಳು ಕೂಡ ಈ ಛಾಯಾದೇವಿಗೆ ಸೂರ್ಯನಿಂದ ಹುಟ್ಟಿದಳು. ಆ ತಪತಿ ದೇವಿಯು ಮುಂದೆ ನದಿಯಾಗಿ ಹರಿದಳು. ಆ ನದಿಯ ಅಭಿಮಾನಿ ದೇವತೆ ಸಂವರ್ಣ ಎಂಬತಕ್ಕಂಥ ಚಂದ್ರವಂಶದ ರಾಜನನ್ನ ಮದುವೆಯಾದಳು ಎಂಬುದಾಗಿ ನಾವು ನೋಡ್ತೀವಿ. ಹೀಗೆ ಸಂಧ್ಯಾದೇವಿಗೆ 3 ಜನ ಮಕ್ಕಳಿದ್ದಂತೆ ಛಾಯಾದೇವಿಗೂ ಕೂಡ ಸಾವರ್ಣಮನು, ಶನೈಶ್ಚರ ಮತ್ತು ತಪತಿ ಎಂಬುದಾಗಿ ಮಕ್ಕಳಿದ್ರು ಅನ್ನೋ ಸಂಗತಿಯನ್ನು ಇಲ್ಲಿ ನೋಡ್ಬೇಕು ನಾವು. ತನಗೆ ಮಕ್ಕಳು ಹುಟ್ಟಿದ ಮೇಲೆ ಛಾಯಾದೇವಿ ತನ್ನ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸಕ್ಕೆ ಪ್ರಾರಂಭ ಮಾಡಿದ್ಲು. ಸಂಧ್ಯಾದೇವಿಯಲ್ಲಿ ಹುಟ್ಟಿದಂತಹ ಮಕ್ಕಳನ್ನು ಉದಾಸೀನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಹಿರಿಯನಾದಂತಹ ವೈವಸ್ವತ ಮನು ಇದನ್ನು ಹೇಗೋ ಸಹಿಸಿಕೊಂಡ. ಆದರೆ ಕಿರಿಯನಾದಂತಹ ಯಮನಿಗೆ ಇದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಚಿಕ್ಕ ತಾಯಿಯ ಪಕ್ಷಪಾತವನ್ನು ಆತ ಸಹಿಸಿಕೊಳ್ಳದೆ ಆಕೆಯ ಪಕ್ಷಪಾತವನ್ನು ಮೀರಿದಾಗ
ಕಾಲನ್ನು ಎತ್ತಿ ನಿನ್ನನ್ನು ಒದ್ದು ಬಿಡ್ತೇನೆ ಎಂಬುದಾಗಿ ಛಾಯಾದೇವಿಯನ್ನು ಭಯಪಡಿಸಿದ. ಆತನ ಆ ಒಂದು ಕಾರ್ಯದಲ್ಲಿ ಜಗತ್ತಿನ ಹಿತ, ದೇವಿಯ ಸಂಕಲ್ಪವೂ ಕೂಡ ಅಡಗಿತ್ತು. ಆಗ ಛಾಯಾದೇವಿಗೆ ದುಃಖ ಆಯಿತು. ಆಕೆ ಸಿಟ್ಟು ಮಾಡಿಕೊಂಡು ತವೇಶಿ ತರಣ ಪತತಾಂ, ನನ್ನನ್ನು ಒದಲಿಕ್ಕೆ ಬಂದಂತಹ ನಿನ್ನ ಕಾಲು ಬಿದ್ದು ಹೋಗಲಿ ಎಂಬುದಾಗಿ ಶಾಪ ಕೊಟ್ಟಳು. ಮಾತ್ರ ಶಾಪದಿಂದ ಪೀಡಿತನಾದಂತಹ ಯಮ ಉದ್ವಿಗ್ನಾಗಿ ತಂದೆಯ ಬಳಿಗೆ ಬಂದು ಕೈ ಮುಗಿದು ಎಲ್ಲ ಸಂಗತಿಗಳನ್ನು ಹೇಳಿದ. ತಾಯಿ ಕೊಟ್ಟಿರುವಂತಹ ಈ ಶಾಪ ನನಗೆ ತಪ್ಪದೇ ಇರಲಿ. ತಾಯಿಯಾದವಳು ತನ್ನ ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡ್ಕೊಳ್ಬೇಕು. ಆದ್ರೆ ಈ ತಾಯಿ ಹಿರಿಯರಾದಂತಹ ನಮ್ಮಿಬ್ಬರನ್ನು ಉದಾಸೀನ ಮಾಡಿ ಕಿರಿಯ ಮಕ್ಕಳನ್ನು ಹೆಚ್ಚು ಪ್ರೀತಿಯಿಂದ ಪೋಷಣೆ ಮಾಡ್ತಿದ್ದಾಳೆ. ಬಾಲ್ಯ ಚಾಪಲ್ಯದಿಂದಲೂ ಅಜ್ಞಾನದಿಂದಲೂ ನಾನು ಕಾಲು ಎತ್ತಿ ಒದ್ದು ಬಿಡ್ತೀನಿ ಅಂತ ಬೆದರಿಸಿದೆ. ಆದರೆ ಒದೆಯಲಿಲ್ಲ. ಈ ಅಪರಾಧವನ್ನ ನೀನು ಕ್ಷಮಿಸಬೇಕು. ಆದರೆ ನನ್ನ ತಾಯಿ ಈ ಅಪರಾಧವನ್ನ ಕ್ಷಮಿಸದೆ ನನ್ನನ್ನು ನೀನು ಒದಲಿಕ್ಕೆ ಬಂದಿದ್ದರಿಂದ ನಿನ್ನ ಕಾಲುಗಳು ಬಿದ್ದು ಹೋಗಲಿ ಎಂಬುದಾಗಿ ಶಾಪ ಕೊಟ್ಟಿದ್ದರು. ಅಪತ್ಯಂ ದುರಪತ್ಯಂ ಸ್ಯಾತ್ ನಾಂಬಾ ಕುಜನನೇ ಭವೇತ್. ಕೆಟ್ಟ ಮಗ ಜಗತ್ತಿನ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಮಾತ್ರ ಜಗತ್ತಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹರಿವಂಶದ ಈ ಸುಭಾಷಿತ ತೋರಿಸ್ತಿದೆ. ಇದನ್ನೇ ನಾವು ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾಪಾವನ ಭವತಿ ಎಂಬುದಾಗಿ ಶಂಕರಾಚಾರ್ಯ ರಚನೆ ಮಾಡಿದಂತಹ ಒಂದು ಸುಭಾಷಿತವನ್ನು ಕೂಡ ನಾವು ಗಮನಿಸ್ತೀವಿ. ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಹುಟ್ಟಲಿಕ್ಕಿಲ್ಲ ಎಂಬುದಾಗಿ. ಹೀಗೆ ಮಗನಾದಂತಹ ನಾನು ಇಂಥ ಒಂದು ಅಪರಾಧವನ್ನು ಮಾಡಿದಾಗ ಅದನ್ನ ತಾಯಿಯಾದವರು ಸಹಿಸ್ಕೊಳ್ಬೇಕಾಗಿತ್ತು. ಆದರೆ ಆಕೆ ಅದನ್ನು ಸಹಿಸ್ಕೊಳ್ಳಿಲ್ಲ. ಸಹಿಸ್ಕೊಳ್ಳಿ ನನಗೆ ಶಾಪ ಕೊಟ್ಟಿದ್ದಾರೆ. ತಾಯಿ ನನಗೆ ಶಾಪ ಕೊಟ್ಟಿದ್ರಿಂದ ತಂದೆಯಾದಂತಹ ನೀನು ಆ ಶಾಪವನ್ನು ಪರಿಹಾರ ಮಾಡಬೇಕು. ನನ್ನ ಕಾಲುಗಳಿಗೆ ತಾಯಿ ಕೊಟ್ಟಂತ ಶಾಪದ ಪ್ರಭಾವ ತಟ್ಟದೇ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಆಗ ಸೂರ್ಯ ಹೇಳಿದ, ನಿನ್ನ ತಾಯಿಯ ಮಾತನ್ನ ಪರಿವರ್ತನೆ ಮಾಡಲಿಕ್ಕೆ ನಾನು ಸಮರ್ಥನಲ್ಲ. ತಾಯಿ ಕೊಟ್ಟಂತ ಶಾಪ ಈಡೇರಬೇಕು. ಆದರೆ ಇದನ್ನು ನೀನು ಧೈರ್ಯ ಕಳ್ಕೊಳ್ಬೇಕಾಗಿಲ್ಲ. ನಾನೊಂದು ಪರಿಹಾರವನ್ನು ಹೇಳ್ತೇನೆ. ಕ್ರಮಯೋ ಮಾಂಸಮಾದಾಯ ಯಾಸ್ಯಂತಿ ಧರಣಿ ತಲಂ. ಕ್ರಿಮಿಗಳು ನಿನ್ನ ಕಾಲಿನ ಮಾಂಸವನ್ನು ತಿಂದು ಪಾತಾಳ ಲೋಕಕ್ಕೆ ಹೊರಟು ಹೋಗ್ತವೆ. ಆಗ ನಿನಗೆ ಸುಖ ಸಿಗ್ತದೆ. ನಿನಗೆ ಯಾವುದೇ ರೀತಿಯಾದಂತಹ ಅಂಗವೈಕಲ್ಯವೂ ಉಂಟಾಗುವುದಿಲ್ಲ. ಹೀಗೆ ಸೂರ್ಯ ತನ್ನ ಮಗನಾದಂಥ ಯಮನಿಗೆ ಸಮಾಧಾನ ಹೇಳಿ ತಾನು ಛಾಯಾದೇವಿ ಬಳಿಗೆ ಹೋದ. ಎಲ್ಲ ಮಕ್ಕಳು ಕೂಡ ಸಮಾನರಾಗಿರ್ಬೇಕು ನಮಗೆ, ತಂದೆ ತಾಯಿಗಳಾದವರಿಗೆ. ಆದರೆ ಈ ಮಕ್ಕಳಿಗೆ ಪಕ್ಷಪಾತ ಹೇಗೆ ಮಾಡ್ತಿದ್ದೆ? ಹೀಗೆ 4 ಬಾರಿ ಸೂರ್ಯ ಕೇಳಿದಾಗಲೂ ಕೂಡ ಛಾಯಾದೇವಿ ಕೇವಲ ಮುಗುಳ್ನಗ್ತಾ ಇದ್ದ ಹೊರತು ಯಾವ ಉತ್ತರವನ್ನು ಕೊಡಲಿಲ್ಲ. ಸೂರ್ಯನಿಗೆ ಅದೊಂದು ದೊಡ್ಡ ಆಶ್ಚರ್ಯದ ಸಂಗತಿಯಾಗಿ ಕಾಣಿಸ್ತು. ಆತ ತನ್ನ ಮನಸ್ಸು ಏಕಾಗ್ರಗೊಳಿಸಿಕೊಂಡು ತನ್ನ ಯೋಗ ಶಕ್ತಿಯಿಂದ ನಿಜಾಂಶವನ್ನು ತಿಳಿದುಕೊಂಡು ಆಕೆಗೆ ಶಾಪ ಕೊಡಬೇಕು ಅಂತ ಹೇಳಿ ಆ ಛಾಯಾದೇವಿಯ ಕೂದಲಿನ ಕೈಯಿಂದ ಹಿಡಿದು ಬಿಟ್ಟ. ಆಗ ಅವಳು ತಾನು ಹಿಂದೆ ಸಂಜ್ಞಾದೇವಿಗೆ ತಿಳಿಸಿದಂತೆ ನಡೆದಂತಹ ಎಲ್ಲ ಸಂಗತಿಯನ್ನು ಸೂರ್ಯನಿಗೆ ಹೇಳಿಬಿಟ್ಲು. ಸಂಜ್ಞಾದೇವಿ ತನ್ನನ್ನು ವಂಚನೆ ಮಾಡಿ ತನ್ನ ತಂದೆಯಾದಂತಹ ತ್ವಷ್ಟುವಿನ ಮನೆಗೆ ಹೋದಳು ಅನ್ನುವ ಸಂಗತಿಯನ್ನ ಕೇಳಿದ ಕೂಡಲೇ ಸೂರ್ಯನಿಗೆ ಮತ್ತಷ್ಟು ಸಂತಾಪ ಆಗಿ ಆತ ತನ್ನ ಮಾವನ ಮನೆಗೆ ಹೋದ. ಹೀಗೆ ಕುದಿಯುತ್ತ ತನ್ನ ಕಡೆ ಬಂದಂತಹ ಅಳಿಯನನ್ನ ಆ ಮಾವ ನ್ಯಾಯೋಚಿತವಾದಂತಹ ರೀತಿಯಲ್ಲಿ ಕೂಡಿಸಿ ಸತ್ಕಾರ ಮಾಡಿದ. ನಿನ್ನ ಪ್ರಕಟವಾದಂತಹ ತೇಜಸ್ಸಿನಿಂದ ನನ್ನ ಮಗಳಿಗೆ ಬಹಳ ಸಂತಾಪ ಆಗಿದೆ. ಹಾಗೆ ಆದ್ದರಿಂದ ಆಕೆ ನಿನ್ನನ್ನು ಪರಿತ್ಯಾಗ ಮಾಡಿ ಒಂದು ಹಚ್ಚ ಹಸಿರಿನ ಹುಲ್ಲುಗಾವಲಿನಲ್ಲಿ ಅಲೆದಾಡ್ತಾ ಇದ್ದಾಳೆ. ಆನೆಯ ಸೌಂದರ್ಯದಿಂದ ವಿಧ್ವಂಸವಾದಂತಹ ಕಮಲ ಸರೋವರದಂತೆ ಆಕೆ ಈಗ ತೊಂದರೆಗೀಡಾಗಿದ್ದಾಳೆ. ಅತ್ಯಂತ ವ್ಯಾಕುಲಳಾಗಿದ್ದಾಳೆ. ಹೆಣ್ಣು ಕುದುರೆಯ ರೂಪವನ್ನು ತಾಳಿ ಯೋಗ ಬಲದಿಂದ ನಿತ್ಯವೂ ಆಕೆ ತಪಸ್ಸಿನಲ್ಲೇ ನಿರತರಾಗಿದ್ದಾಳೆ. ಕೇವಲ ಎಲೆಗಳನ್ನು ಮಾತ್ರ ತಿಂತಿದ್ದಾಳೆ. ಕೃಷಳಾಗುತ್ತಾಳೆ. ಅಂತ ನಿನ್ನ ಪತ್ನಿಯನ್ನು ನೀನೇ ಹೋಗಿ ಭೇಟಿ ಮಾಡು ಎಂಬುದಾಗಿ ಆ ಮಾವ ಹೇಳಿದ. ಅದಲ್ಲದೆ ನಿನಗೆ ನಾನೊಂದು ಉಪಚಾರವನ್ನು ಕೊಡುವನಿದ್ದೇನೆ. ಆ ಉಪಚಾರದ ಮೂಲಕ
ನಿನ್ನ ತೀಕ್ಷ್ಣವಾದಂತಹ ಈ ರೂಪ ಮನೋಹರವಾಗಿ ಪರಿವರ್ತಿಸಲಾಗಿತ್ತು. ನೀನು ಅದಕ್ಕೆ ಒಪ್ಪೋದಾಗಿದ್ದರೆ ನಾನು ಅಂತ ಚಿಕಿತ್ಸೆಯನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಆ ಮಾವ ತಿಳಿಸಿದ. ಸೂರ್ಯನ ರೂಪ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲವೂ ಕೂಡ ಎಲ್ಲಾ ಕಡೆಯೂ ಕೂಡ ವಿಪರೀತವಾಗಿ ಬೆಳೆದು ಪ್ರಖರವಾದಂತಹ ತೇಜಸ್ಸನ್ನು ಹೊರಹೊಮ್ಮಿಸ್ತಾ ಇತ್ತು. ಹೀಗೆ ಸರ್ವತ್ರ ವ್ಯಾಪ್ತವಾದಂತಹ ರೂಪ ಇದ್ದಿದ್ದರಿಂದ ಅವನಿಗೆ ವಿಭಾವಸು ಎಂಬತಕ್ಕಂಥ ಹೆಸರಿತ್ತು. ತನ್ನ ಮಾವನಾದಂತಹ ಆ ತ್ವಷ್ಟ ಪ್ರಜಾಪತಿ ಹೇಳಿದಂತಹ ಸಂಗತಿಯನ್ನು ಕೇಳಿ ಸೂರ್ಯ ಅದನ್ನು ಯುಕ್ತವೆಂಬುದಾಗಿ ಭಾವಿಸಿದ. ಹೀಗೆ ಆ ಮಾವನಾದಂತಹ ತ್ವಷ್ಟ ತನ್ನ ರೂಪವನ್ನ ಬದಲಾವಣೆ ಮಾಡುತ್ತೇನೆ ಎಂಬುದಾಗಿ ಏನು ಆಲೋಚನೆ ಮಾಡಿದ್ದ. ಅದಕ್ಕೆ ತನ್ನ ಸಮ್ಮತಿಯನ್ನು ಸೂರ್ಯ ಕೊಟ್ಟ ಕೂಡಲೇ ಸೂರ್ಯನ ಸಮೀಪಕ್ಕೆ ಹೋಗಿ ಆತನ ಮಂಡಲವನ್ನು ಏರಿ ಆ ತೀಕ್ಷ್ಣವಾದಂತಹ ತೇಜಸ್ಸನ್ನ ಆತ ವಿನಾಶಗೊಳಿಸಿದ. ಪುರಾಣಾಂತರಗಳಲ್ಲಿ ನಾವು ನೋಡುವಂತೆ ಆ ಸೂರ್ಯನನ್ನ ಸಾಣೆ ಹಿಡಿದು ಆ ಸೂರ್ಯನ ಹೆಚ್ಚಾದಂತಹ ಕಿರಣಗಳನ್ನು ಕೂಡ ಧ್ವಂಸ ಮಾಡಿದೆ ಎಂಬುದಾಗಿ ನಾವು ಗಮನಿಸ್ತೀವಿ. ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸ್ತಾ ಇತ್ತು ಈ ಸೂರ್ಯನ ತೇಜಸ್ಸು. ಅತಿರಮ್ಯವಾಗಿತ್ತು. ಸೂರ್ಯ ಹೆಚ್ಚು ಪ್ರಕಾಶಮಾನನು ಕೂಡ ಆಗಿತ್ತ.